ಪ್ರಪ್ರಥಮ ಬಾರಿಗೆ ಅವರ ಸರ್ಕಾರ ಕಲಬುರಗಿಯ ರಸ್ತೆಗಳನ್ನು ಆಡಿಟ್ ಮಾಡಿಸಿದೆ ಅಂತ ಹೇಳ್ತಾರೆ. ಆದರೆ ನಮ್ಮ ಕಲಬುರಗಿಯ ಪ್ರಮುಖ ರಸ್ತೆಗಳು ದೊಡ್ಡ ದೊಡ್ಡ ಹೊಂಡೆಗಳು ಬಿದ್ದಿದ್ದಾವೆ, ಮಳೆ ಬಂದ್ರೆ ನೀರು ಬೀಳುತ್ತೆ. ಕಳೆದ ವರ್ಷ ಸುರಿದ ಭಾರಿ ಮಳೆಗೆ ರಸ್ತೆಗಳು ಕಿತ್ತು ಹೋಗಿದಾವೆ. ಇಲ್ಲಿವರೆಗೂ ನಮ್ಮ ಕಲಬುರಗಿ ಮಹಾನಗರ ಪಾಲಿಕೆ ಪ್ರಮುಖ ರಸ್ತೆಗಳಲ್ಲಿ ಬಿದ್ದಂತ ತೆಗ್ಗುಗಳೇನಿದಾವೆ ಅದು ಇಲ್ಲಿವರೆಗೂ ಸರಿಪಡಿಸಿಲ್ಲ. ನಡ್ಕೊಂತಲೂ ಕೂಡ ಓಡಾಡ್ಲಕ್ಕೆ ಪರಿಸ್ಥಿತಿ ಕಠಿಣ ಇತ್ತು. 300 ಕೋಟಿ 400 ಕೋಟಿ ಈ ರಸ್ತೆಗಾಗಿ ಬಿಡುಗಡೆ ಮಾಡಿದೀವಿ, ಎಡಿಟ್ ಮಾಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಒಂದೂ ಕೂಡ ಯಾವುದೇ ಗುಣಮಟ್ಟದ ಕಾಮಗಾರಿ ಎಲ್ಲಿ ಆಗಿಲ್ಲ. ಇನ್ನೂ ಕಾಮಗಾರಿ ಚಾಲನೆಯಲ್ಲಿ ಇದಾವೆ. ಆ ಚಾಲನೆ ಅದು ಕೂಡ ಗುಣಮಟ್ಟದ ಕಾಮಗಾರಿ ಆಗಿಲ್ಲ ಎಲ್ಲಿನೂ. ಇಂಥ ಅವೈಜ್ಞಾನಿಕ ಕಾಮಗಾರಿಗಳಿಗೆ ತಾವು ಆಡಿಟ್ ಮಾಡಿಸಿದ್ದೇನೆ ಅಂತ ಹೇಳ್ತೀರಿ. ಆಡಿಟ್ ರಿಪೋರ್ಟ್ ಇಲ್ಲಿವರೆಗೂ ತಾವೆಲ್ಲೂ ಬಹಿರಂಗಪಡಿಸಿಲ್ಲ. ನಮ್ಮ ಕಲಬುರಗಿ ನಗರದಲ್ಲಿ ಕಲಬುರಗಿಯ ಉಸ್ತುವಾರಿ ಸಚಿವರಾದಂಥ ಮಾನ್ಯ ಪ್ರಿಯಾಂಕ್ ಖರ್ಗೆಜಿ ಅವರು ಇದೇ ವರ್ಷ ಜನವರಿ 12ರಂದು ಪಂಡಿತ್ ರಂಗ ಮಂದಿರದಲ್ಲಿ ಸುಮಾರು 100 ಕೋಟಿ ರೂಪಾಯಿಗಳ ಕಾಮಗಾರಿಗಳನ್ನು ಉದ್ಘಾಟನೆ ಮಾಡ್ತಾರೆ. ಅವರು ತಮ್ಮ ಫೇಸ್ಬುಕ್ ಖಾತೆಯಲ್ಲೂ ಕೂಡ ಹಾಕ್ತಾರೆ. ಏನಂದ್ರೆ ಕಲಬುರಗಿ ನಗರದ ರಂಗಮಂದಿರದಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ 100 ಕೋಟಿ ರೂಪಾಯಿ ಕಾಮಗಾರಿಗಳನ್ನು ಉದ್ಘಾಟನೆ ಮಾಡಿದ್ದೇನೆ. ಅದರಲ್ಲಿ ಪ್ರಮುಖವಾದ ವಿಷಯದ ಬಗ್ಗೆ ನಾನು ಮಾತಾಡಕ್ಕೆ ಬಂದ್ರೆ ಅಲ್ಲಿ ಇನ್ನೊಂದು ವಿಷಯನ ಅವರು ಪ್ರಸ್ತಾಪ ಮಾಡ್ತಾರೆ. ಅಂದ್ರೆ ಪ್ರಪ್ರಥಮ ಬಾರಿಗೆ ಅವರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕಲಬುರಗಿಯ ರಸ್ತೆಗಳನ್ನು ಆಡಿಟ್ ಮಾಡಿಸಿದೆ ಅಂತ ಹೇಳ್ತಾರೆ. ಆಡಿಟ್ ಮಾಡಿಸಿದಾಗ ಕಲಬುರಗಿಯ ಹಿಂದಿನ ಎಷ್ಟು ವರ್ಷದಲ್ಲಿ ಕಾಮಗಾರಿ ಮಾಡಿದಾರೋ ಅದು ಎಷ್ಟು ಕಳಪೆದಾಗಿದೆಯೋ ಅಥವಾ ಗುಣಮಟ್ಟದಾಗಿದೆಯೋ ಅದಕ್ಕೆ ಮೇಂಟೆನೆನ್ಸ್ ಪೀರಿಯಡ್ ಎಷ್ಟಿರುತ್ತೆ ಅಂತ ಆಡಿಟ್ ಅಲ್ಲಿ ತೋರಿಸಬೇಕಾಗುತ್ತೆ. ಈ ಆಡಿಟ್ ರಿಪೋರ್ಟು ರೋಡ್ ಆಡಿಟ್ ರಿಪೋರ್ಟ್ ಇಲ್ಲಿವರೆಗೂ ಮಾನ್ಯ ಉಸ್ತುವಾರಿ ಸಚಿವರು ಎಲ್ಲೂ ಕೂಡ ಸಾರ್ವಜನಿಕವಾಗಿ ಪ್ರದರ್ಶನ ಮಾಡಿಲ್ಲ. ಒಂದು ವಿಷಯ. ಇನ್ನೊಂದು, ಅದೇ ಕಾಮಗಾರಿಯಲ್ಲಿ 357 ಕೋಟಿ ರೂಪಾಯಿ ಕಲಬುರಗಿಯ ನಗರದ ಅಭಿವೃದ್ಧಿಗೆ ಅಂದ್ರೆ ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಸುಮಾರು 55 ವಾರ್ಡ್ಗಳು ಬರ್ತವೆ. ಈ 55 ವಾರ್ಡ್ಗಳಿಗಾಗಿ 357 ಕೋಟಿ ರೂಪಾಯಿ ಕಾಮಗಾರಿಗಳು ನಾನು ಉದ್ಘಾಟನೆ ಮಾಡಿದ್ದೇನೆ ಅಂತ ಅವರು ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಬರ್ಕೋತಾರೆ. ಆದರೆ ನಮ್ಮ ಕಲಬುರಗಿಯ ಪ್ರಮುಖ ರಸ್ತೆಗಳು SVP ಸರ್ಕಲ್ ಇಂದ ಮಾರ್ಕೆಟಿಗೆ ಹೋಗುವ ರಸ್ತೆಯಲ್ಲಿ ತಾವು ನೋಡಬಹುದು ಕನ್ನಡ ಭವನ ಎದುರುಗಡೆ ದೊಡ್ಡ ದೊಡ್ಡ ಹೊಂಡೆಗಳು ಬಿದ್ದಿದ್ದಾವೆ, ಮಳೆ ಬಂದ್ರೆ ನೀರು ಬೀಳುತ್ತೆ. ಕಳೆದ ವರ್ಷ ಸುರಿದ ಭಾರಿ ಮಳೆಗೆ ರಸ್ತೆಗಳು ಕಿತ್ತು ಹೋಗಿದಾವೆ. ಇಲ್ಲಿವರೆಗೂ ನಮ್ಮ ಕಲಬುರಗಿ ಮಹಾನಗರ ಪಾಲಿಕೆ ಪ್ರಮುಖ ರಸ್ತೆಗಳಲ್ಲಿ ಬಿದ್ದಂತ ತೆಗ್ಗುಗಳೇನಿದಾವೆ ಅದು ಇಲ್ಲಿವರೆಗೂ ಸರಿಪಡಿಸಿಲ್ಲ. ಆದರೆ ಈ 357 ಕೋಟಿ ರೂಪಾಯಿ ಎಲ್ಲಿ ಹೋಯ್ತು ಅಂತ ನನ್ನ ಪ್ರಶ್ನೆ ಬರುತ್ತೆ. ಬಹುಶಃ ಈ ಬಾರಿ ಹೆಚ್ಚಿನ ಮಳೆ ಇಲ್ಲ ಅಂದ ಸಲುವಾಗಿ ಈ ಬಗ್ಗೆ ಜನರ ಗಮನ ಹರಿಸ್ತಾ ಇಲ್ಲ. ಬಹುಶಃ ಮಳೆ ಹೆಚ್ಚಾಗಿತ್ತು ಅಂದ್ರೆ ಕಲಬುರಗಿಯಲ್ಲಿ ನಡ್ಕೊಂತಲೂ ಕೂಡ ಓಡಾಡ್ಲಕ್ಕೆ ಪರಿಸ್ಥಿತಿ ಕಠಿಣ ಇತ್ತು. ಯಾಕಂತಂದ್ರೆ ಕಲಬುರಗಿಯ ಪ್ರಮುಖ ರಸ್ತೆಗಳಲ್ಲಾಗಿರ್ಬೋದು, ಒಳ ರಸ್ತೆಗಳಲ್ಲಾಗಿರ್ಬೋದು, ಯಾವುದೇ ರಸ್ತೆಯಲ್ಲಿ ಹೋದರೆ ಇವತ್ತು ದಿವಸ ನಾವು ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀವಿ, ಲಾಲ್ಗರಿ ಕ್ರಾಸ್ನಿಂದ ಶಾಬಜಾರ್ಗೆ ಹೋಗ್ತೀವಿ, ಆ ರಸ್ತೆ ಇಲ್ಲಿ ತನಕನೂ ಕಾಮಗಾರಿ ಪ್ರಾರಂಭನೇ ಇರ್ತದೆ. ಆದರೆ ಸಂಪೂರ್ಣ ಇಲ್ಲಿ ತಕ್ಕಾಗಿಲ್ಲ. ಮತ್ತು ಪ್ರಾರಂಭ ಯಾವಾಗ ಆಗ್ತದೋ ಮತ್ತು ಯಾವಾಗ ಉಳಿತದೋ ಗೊತ್ತಿಲ್ಲ. ಕಾಮಗಾರಿ ಕಳಪೆ ಕಾಮಗಾರಿಯಿಂದ ಈ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದರೆ ಕಲಬುರಗಿ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಗೃಹ ಸಚಿವರು ಸುಮಾರು 300 ಕೋಟಿ 400 ಕೋಟಿ ಈ ರಸ್ತೆಗಾಗಿ ಬಿಡುಗಡೆ ಮಾಡಿದ್ದೀವಿ, ಎಡಿಟ್ ಮಾಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಒಂದೂ ಕೂಡ ಯಾವುದೇ ಗುಣಮಟ್ಟದ ಕಾಮಗಾರಿ ಎಲ್ಲಿ ಆಗಿಲ್ಲ. ಇನ್ನೂ ಕಾಮಗಾರಿ ಚಾಲನೆಯಲ್ಲಿ ಇದ್ದಾವೆ. ಆ ಚಾಲನೆ ಅದು ಕೂಡ ಗುಣಮಟ್ಟದ ಕಾಮಗಾರಿ ಆಗಿಲ್ಲ ಎಲ್ಲಿನೂ. ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರಿಗೆ ನಾನು ಇನ್ನೊಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೇನೆ. ನಗರದ ವಾರ್ಡ್ಗಳಲ್ಲಿ ಇರ್ತಕ್ಕಂಥ ರಸ್ತೆಗಳು ಸರ್, ವಾರ್ಡ್ಗಳಿರ್ತಕ್ಕಂಥ ರಸ್ತೆಗಳು ಕೂಡ ಹದಗೆಟ್ಟು ಹೋಗಿದ್ದಾವೆ. ಯಾಕಂದ್ರೆ LNT ಅವ್ರ ವರ್ಕು ಅವೈಜ್ಞಾನಿಕ ಕಾಮಗಾರಿಗಳನ್ನು ಮಾಡ್ತಾ ಇದ್ದಾರೆ. ಈ ಅವೈಜ್ಞಾನಿಕ ಕಾಮಗಾರಿಗಳಿಂದ ರಸ್ತೆಗಳು ಸಂಪೂರ್ಣ ಕಿತ್ತು ಹೋಗಿದ್ದಾವೆ. ಆ LNT ಅವರಿಗೆ ಅಗ್ರಿಮೆಂಟ್ ಅಲ್ಲಿ ಏನಿದೆ ಅಂದ್ರೆ ಕಾಮಗಾರಿ ಯಾಕಂದ್ರೆ ಅಭಿವೃದ್ಧಿ ಮಾಡಬೇಕಾದ್ರೆ ರಸ್ತೆಗಳು ಕೆದರಬೇಕಾಗುತ್ತೆ, ಪೈಪ್ಲೈನ್ ಮಾಡಬೇಕಾಗುತ್ತೆ. ಆದರೆ ಕೆದರಿದ ರಸ್ತೆಗಳನ್ನು ಸರಿಪಡಿಸೋದು ಕೂಡ LNT ಅವರ ಕರ್ತವ್ಯ ಆಗುತ್ತೆ. ಆದರೂ ಕೂಡ ಇವರೇನು ಮಾಡ್ತಾರೆ, ಮುಂದೆ ಮಾಡೋಣ, ನಾವು ಇನ್ನೂ ಟೆಸ್ಟ್ ಮಾಡಬೇಕಂತೇಳಿ ಎಲ್ಲ ರಸ್ತೆಗಳನ್ನು ಹದಗೆಡಿಸಿಟ್ಟಿದ್ದಾರೆ. ಈ ರೋಡ್ ಆಡಿಟ್ ಮಾಡಿದ್ದು ಕೂಡ ಬೋಗಸ್ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮಾನ್ಯ ಪ್ರಿಯಾಂಕ್ ಖರ್ಗೆಜಿ ಅವರಿಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ರಸ್ತೆಗಳನ್ನು ಸರಿಪಡಿಸಿ ಸರ್. ರಾಮ ಮಂದಿರದ ರಸ್ತೆ ಆಗಿರ್ಬೋದು, ಆಳಂದ ಚೆಕ್ ಪೋಸ್ಟ್ ರಸ್ತೆ ಆಗಿರ್ಬೋದು, ಮತ್ತು ಮುಖ್ಯ ರಸ್ತೆಗಳು SB ಕಾಲೇಜಿನ ರಸ್ತೆ ಆಗಿರ್ಬೋದು, ಮತ್ತು ಕೇಂದ್ರ ಬಸ್ ನಿಲ್ದಾಣ ಎದುರುಗಡೆ ಕಾಮಗಾರಿ ಸುಮಾರು 1 ವರ್ಷಗಳಿಂದ ನಡೀತಾ ಇದೆ. ಅದೆಲ್ಲ ಹೊರತುಪಡಿಸಿ ನಮ್ಮ ಕಲಬುರಗಿಯ ಮೇಯರ್ ಆದಂಥ ಮೇಡಮ್ ಅವರ ಏನು ಅವ್ರ ವಾರ್ಡ್ ಇದೆ, 43 ವಾರ್ಡಿನ ಪ್ರಮುಖ ರಸ್ತೆ CIB ಕಾಲನಿಯಿಂದ ಏನು ಶಕ್ತಿನಗರಕ್ಕೆ ಹೋಗೋಂಥ ರಸ್ತೆ ಒಂದು ರಸ್ತೆಯಲ್ಲಿ ಹಾಫ್ ಆಗಿಬಿಟ್ಟಿದೆ. ಅದು ಕೂಡ ಈಗ LNT ಅವರಿಗೆ ಕೆದರಿ ಹಾಳು ಮಾಡಿಬಿಟ್ಟಿದ್ದಾರೆ. ಸಾರ್ವಜನಿಕರು ದಿನನಿತ್ಯ ಅದರಲ್ಲಿ ಬಿದ್ದು ಕೈಕಾಲು ಮುರ್ಕೋತಾ ಇದ್ದಾರೆ. ಇಂಥ ಅವೈಜ್ಞಾನಿಕ ಕಾಮಗಾರಿಗಳಿಗೆ ತಾವು ಆಡಿಟ್ ಮಾಡಿಸಿದ್ದೇನೆ ಅಂತ ಹೇಳ್ತೀರಿ. ಆಡಿಟ್ ರಿಪೋರ್ಟ್ ಇಲ್ಲಿವರೆಗೂ ತಾವೆಲ್ಲೂ ಬಹಿರಂಗಪಡಿಸಿಲ್ಲ. ತಾವು ದಿನಾಲು ಪತ್ರಿಕಾಗೋಷ್ಠಿ ಮಾಡ್ತೀರಿ, ದಿನಾಲು ಮಾಧ್ಯಮದಲ್ಲಿ ಬರ್ತೀರಿ, ಆದರೆ ಈ ವಿಷಯನೂ ಕೂಡ ತಾವೆಲ್ಲೂ ಕೂಡ ಅಭಿವೃದ್ಧಿ ವಿಷಯ ಮಾತಾಡ್ತಾ ಇಲ್ಲ. ಸೊ ಮಾನ್ಯ ಪ್ರಿಯಾಂಕ್ ಖರ್ಗೆಜಿ ಅವರಿಗೆ ಅಧಿಕಾರಿಗಳು, ಮಹಾನಗರ ಪಾಲಿಕೆ ಆಯುಕ್ತರಾಗಿರ್ಬೋದು, ಈ ರೋಡ್ ಆಡಿಟ್ ಎಷ್ಟು ಮಾಡಿಸಿದ್ದೀರಿ, ಎಷ್ಟು ಅಭಿವೃದ್ಧಿ ಕಲಬುರಗಿ ನಗರದಲ್ಲಿ ಆಗಿದೆ ರಸ್ತೆಗಳ ಸುಧಾರಣೆ ಬಗ್ಗೆ ಅನ್ನೋದನ್ನು ಸಾರ್ವಜನಿಕರಿಗೆ ತಿಳಿಸಬೇಕಂತ ನಾನು ಈ ಮೂಲಕ ಕೇಳಲು ಇಷ್ಟಪಡ್ತೇನೆ.